ನನ್ನಂತನಾಗಿದ್ರೆ ಆ ಹೆಣ್ಣು ಅಂತ ನೋಡ್ದಿದ್ರು ಕೆನ್ನೆಗೆ 4 ಬಾರಿಸ್ಬಿಟ್ಟು ಬರ್ತಿದ್ದೆ. ಎಲ್ಲಿಂದ ಬಂದಂತ ನಾಯಿ ನರಿಗಳೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತವೆ ಅಂದ್ರೆ ಕನ್ನಡಿಗರ ಸಹಿಸಿಕೊಂಡಂತ ಗುಣ. ನಿಮ್ಮ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲಿ ವ್ಯವಹಾರ ಮಾಡದೆ ಇರೋದೇ ಆದ್ರೆ ನಿಮ್ಮ ಬ್ಯಾಂಕ್ಗಳನ್ನ ಒಂದು ಉಳಿಸೋಲ್ಲ. ನಿಮ್ಮ ಬ್ಯಾಂಕ್ಗಳ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡ್ತೀವಿ. ಎಲ್ಲ ಕನ್ನಡಿಗರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ, ಎಲ್ಲ ಕರವೇ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ. ಅಲ್ಲಿರುವಂತ ಹಿಂದಿ ಭಾಷಿಕರನ್ನ ಒಳಪಟ್ಟಿ ಹಿಡಿದು ಆಚೆಗೆಳೆದು 4 ಕೆನ್ನೆ ಬಾರಿಸೋಕ್ಕಿಂತ ಮುಂಚೆ ಇಲ್ಲಿ ಬದುಕಲಿಕ್ಕೆ ಅಂತ ಬಂದಂತವರು ಅವರ ರಾಜ್ಯಗಳಲ್ಲಿ ಸರಿಯಾದಂತ ಸವಲತ್ತುಗಳು, ಸರಿಯಾದಂತ ವ್ಯವಸ್ಥೆ ಇಲ್ಲದ ಕಾರಣ ಬೆಂಗಳೂರಿಗೆ ಇಡೀ ದೇಶದಿಂದ ವಲಸೆ ಬರ್ತಾರೆ. ಕೆಲಸ ಕಾರ್ಯ ಅಂತ ಹೇಳ್ಕೊಂಡು, ವ್ಯಾಪಾರ ಅಂತ ಹೇಳ್ಕೊಂಡು ವಲಸೆ ಬರ್ತಾರೆ. ಇಲ್ಲಿ ಸಮೃದ್ಧವಾಗಿ ಬದುಕನ್ನು ಕಟ್ಕೋತಾರೆ, ವ್ಯಾಪಾರ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಇಲ್ಲಿ ಉದ್ಯೋಗ ಮಾಡ್ತಾರೆ. ಕೊನೆಗೆ ಕನ್ನಡವನ್ನ ಬೈತಾರೆ, ಕನ್ನಡಿಗರನ್ನ ಬೈತಾರೆ. ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ವೈಭವೀಕರಿಸುವಂತ ಮತ್ತೆ ಕನ್ನಡದ ಮೇಲೆ ದಬ್ಬಾಳಿಕೆ ಏರಿಕೆ ಮಾಡುವಂತ ಕೆಲಸಕ್ಕೆ ಆ ದುರಂಕಾರದ ಉತ್ತರ ಭಾರತೀಯ ಜನ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾಡ್ತಾರೆ ಅಂದ್ರೆ ಅದನ್ನು ನಾವು ಸಹಿಸ್ಕೋಬೇಕಾ? SBI ಒಂದು ಬ್ಯಾಂಕ್ ಶಾಖೆ ಚಂದಾಪುರದ ಭಾಗದ ಕನ್ನಡಿಗರಿಗಾಗಿ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನ ಮಹಾನಗರದ ಒಂದು ಗಡಿ ಭಾಗದಲ್ಲಿರುವಂತ ಶಾಖೆ. ಆ ಭಾಗದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ. ಒಬ್ಬ ಕನ್ನಡಿಗ ಬ್ಯಾಂಕಿಗೆ ಹೋದಂತ ಒಬ್ಬ ಆ ಬ್ಯಾಂಕಿನ ಗ್ರಾಹಕನ ಜೊತೆಯಲ್ಲಿ ಒಬ್ಬ ಅಲ್ಲಿಯ ಬ್ಯಾಂಕಿನ ಮ್ಯಾನೇಜರು ನಡವಳಿಕೆಯನ್ನು ಗಮನಿಸಿದಾಗ ನನ್ನಂತನಾಗಿದ್ರೆ ಆ ಹೆಣ್ಣು ಅಂತ ನೋಡ್ದಿದ್ರು ಕೆನ್ನೆಗೆ 4 ಬಾರಿಸ್ಬಿಟ್ಟು ಬರ್ತಿದ್ದೆ. ಅವಳ ದುರಂಕಾರದ ವರ್ತನೆಯನ್ನ ನೋಡಿದಾಗ ಭಾರಿ ಬೇಸರ ಅನಿಸ್ತಿತ್ತು. ನಮ್ಮ ನೆಲದ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಅದ್ಭುತವಾದಂತ ಸಂಸ್ಕಾರ ಇದೆ, ಭಾಷೆ ಮೇಲೆ ಹಿಡ್ತಾ ಇದೆ. ಆದ್ರೆ ಅವಳ ಆ ನಡವಳಿಕೆಯನ್ನು ಗಮನಿಸಿದಾಗ ಎಂತ ಕನ್ನಡಿಗರಿಗೂ ಸಹ ಕೆರಳಿಸುವ ರೀತಿಯಲ್ಲಿ ಇತ್ತು. ನಮ್ಮ ನೆಲದಲ್ಲಿ ಇಲ್ಲಿ ಕನ್ನಡಕ್ಕೆ ಅಷ್ಟೇ ಅಗ್ರಸ್ಥಾನ, ಅಷ್ಟೇ ಕನ್ನಡ ಸಾರ್ವಭೌಮತೆ ಭಾಷೆ. ಇಲ್ಲಿ ಬಂದವರು ಇಲ್ಲ ಕನ್ನಡ ಕಲಿಬೇಕು, ಕನ್ನಡ ಗೊತ್ತಿಲ್ಲ ಅಂದ್ರೆ ಅವರ ರಾಜ್ಯಗಳಿಗೆ ವಾಪಸ್ ಹೋಗ್ಬೇಕು. ಆದ್ರೆ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ, ಇಲ್ಲ ನಮ್ಮ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ ಅಂದ್ರೆ ಅದನ್ನ ಕನ್ನಡಿಗರು ಯಾರೂ ಸಹಿಸ್ಕೋಬಾರ್ದು, ಯಾರೂ ಸಹಿಸ್ಕೋಬೇಡಿ. ಸಹಿಸ್ಕೊಂಡೇ ಇವತ್ತು ಎಲ್ಲಿಂದ ಬಂದಂತ ನಾಯಿ ನರಿಗಳೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತವೆ ಅಂದ್ರೆ ಕನ್ನಡಿಗರ ಸಹಿಸ್ಕೊಂಡಂತ ಗುಣ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಹಾಗಾಗಿ ನನ್ನ ಮಹತ್ತನ್ನ ಏನಾದ್ರೂ ಕೇಳಿಸ್ಕೊಳ್ಳೋದಾದ್ರೆ SBI ಅಲ್ಲಿಯ ಮುಖ್ಯ ವ್ಯವಸ್ಥಾಪಕರು ಕೇಳಿಸ್ಕೊಳ್ಳೋದಾದ್ರೆ ಒಂದು ಮಾತು ಹೇಳ್ತೀನಿ. ನಿಮಗೆ 1 ವಾರ ಗಡುವು ಕೊಡ್ತೀವಿ. 1 ವಾರದ ಒಳಗಡೆ ಕನ್ನಡ ಗೊತ್ತಿಲ್ಲದ ಬರುವ ಬ್ಯಾಂಕಿಗೆ ಬರುವ ಗ್ರಾಹಕರ ಜೊತೆಯಲ್ಲಿ, ಕನ್ನಡದ ಗ್ರಾಹಕರ ಜೊತೆಯಲ್ಲಿ ಕನ್ನಡ ಮಾತಾಡದೇ ಇರುವಂತ ಇಂಥ ದುರಾಂಕಾರಿ ಹಿಂದಿ ವಾಲಗಳನ್ನ, ಹಿಂದಿ ಭಾಷಿಕರನ್ನ ನೀವು ವಾಪಸ್ ಕಳಿಸ್ಬೇಕು. ಎಲ್ಲ SBI ಬ್ಯಾಂಕ್ಗಳಲ್ಲಿ, ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡ ಗೊತ್ತಿರುವಂತವ್ರನ್ನೇ ಕರ್ನಾಟಕದಲ್ಲಿ ಕೆಲ್ಸಕ್ಕೆ ಇಟ್ಕೋಬೇಕು. ಅದು ಮಾಡದೆ ಹೋದ್ರೆ ನಿಮ್ಮ ಬ್ಯಾಂಕ್ಗಳ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡ್ತೀವಿ. ಇದನ್ನು ಸಹಿಸ್ಕೊಳ್ಳಲ್ಲ ನಾವು. ನಿಮ್ಮ ಬ್ಯಾಂಕುಗಳಿಗೆ ನುಗ್ತೀವಿ. ಅಲ್ಲಿರುವಂತ ಹಿಂದಿ ಭಾಷಿಕರನ್ನ ಒಳಪಟ್ಟಿ ಹಿಡಿದು ಆಚೆಗೆಳೆದು 4 ಕೆನ್ನೆ ಬಾರಿಸೋಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡ್ರೆ ಭಾರಿ ಒಳ್ಳೇದು.
ಕರ್ನಾಟಕದ ಭಾಷೆ ಕನ್ನಡ ನಾವು ಅರಿವಿಲ್ದಲೆ ಯಾಕೆ ಕನ್ನಡ ಮಾತಾಡಬೇಕು? ನಾನು ಹಿಂದಿ ಮಾತಾಡ್ತೀನಿ. ಇಂಡಿಯಾ ಇದು ಯಾವುದ್ರಿ ಇಂಡಿಯಾ? ಇದು ಕರ್ನಾಟಕ. ಇಂಡಿಯಾ ಅಲ್ಲ, ಆಮೇಲೆ ಇಂಡಿಯಾ. ಮೊದಲು ಇದು ಕರ್ನಾಟಕ. ಕರ್ನಾಟಕದಿಂದವೇ ಭಾರತ ಹೊರತು ಭಾರತದಿಂದ ಕರ್ನಾಟಕ ಅಲ್ಲ. ಎಲ್ಲ ಭಾಷೆಗಳ ಆಧಾರದ ಮೇಲೆ ಒಂದು ಭಾರತ ಕಟ್ಟಿರೋದು. ಅದರ ಸಾಮಾನ್ಯ ಜ್ಞಾನ ಇರೋದಾದ್ರೆ, ಈ ನೆಲದಲ್ಲಿ ಬಂದು ಬದುಕೋದಾದ್ರೆ, ಇಲ್ಲಿ ಭಾಷೆ ಕಲ್ತ್ಕೊಂಡು ಇಲ್ಲಿ ಜನರ ಜೊತೆಯಲ್ಲಿ ಬೆರೆತು ಬದುಕಬೇಕಾಗಿತ್ತು ಅಧಿಕಾರಿ. ಇಂಥ ದುರಾಂಕಾರದ ವರ್ತನೆಯನ್ನ ಸಹಿಸ್ಕೋಬಾರ್ದು. ಯಾವ ಕನ್ನಡಿಗನೂ ಸಹಿಸ್ಕೋಬಾರ್ದು. ಇನ್ಮೇಲೆ ಇಲ್ಲಿ ಉದ್ಯಮ ಮಾಡುವಂತ ಎಲ್ಲ ಉದ್ಯಮಿಗಳನ್ನ ನೀವು ನೇರವಾಗಿ ನಾನು ಪ್ರಶ್ನೆ ಮಾಡ್ತೀನಿ. ನಿಮಗೆ ಕನ್ನಡ ಬೇಡ ಅನ್ನೋದಾದ್ರೆ, ಕನ್ನಡಿಗರಿಗೆ 80-90% ನೀವು ಉದ್ಯೋಗ ಕೊಡಲ್ಲ ಅನ್ನೋದಾದ್ರೆ, ನೀವು ಇಲ್ಲಿ ಉದ್ಯೋಗ ಮಾಡಬೇಡಿ, ಉದ್ಯಮ ಮಾಡಬೇಡಿ. ನೀವು ಗಂಟು ಮೂಟೆ ಕಟ್ಕೊಂಡು ಹೋಗ್ರಿ. ನಮಗೆ ಕನ್ನಡಿಗರಿಗೆ ಕೆಲಸ ಕೊಡಲ್ಲ ಅನ್ನೋದಾದ್ರೆ ನಿಮ್ಮ ಉದ್ಯಮ ಯಾವರಿಗೆ ಬೇಕು? ಯಾರಿಗೆ ಬೇಕು? ಯಾವ ಸರ್ಕಾರಗಳು ಸಹಿಸ್ಕೊತಾವ ಇದನ್ನೆಲ್ಲ? ಯಾಕೆ ಸಹಿಸ್ಕೊಳ್ಳುತ್ತೆ ಸರ್ಕಾರ? ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳೇ, ಇಂಥವರಿಗೆ ನೇರವಾಗಿ ನೀವು ಅವರಿಗೆ ಹೇಳುವಂಥದ್ದು ಆಗಬೇಕು. ಕನ್ನಡಿಗರಿಗೆ ಕೆಲಸ ಕೊಡಬೇಕು, ಕನ್ನಡವನ್ನು ಬಳಸಬೇಕು. ಇಲ್ಲದೆ ಹೋದ್ರೆ ನಿಮ್ಮ ರಾಜ್ಯಗಳಿಗೆ ವಾಪಸ್ ಹೋಗಿ ಎನ್ನುವ ಸಂದೇಶ ನಿಮ್ಮಿಂದ ಹೋಗ್ಬೇಕು, ರಾಜ್ಯ ಸರ್ಕಾರದಿಂದ ಹೋಗ್ಬೇಕು. ಅದು ಬಿಟ್ಟು ಕನ್ನಡಿಗರು ಇದು ಸಹಿಸ್ಕೊಳ್ಳಿ, ಅವರೂ ಸಹ ಭಾರತೀಯರಲ್ಲ ಅಲ್ವಾ ಅಂತ ಹೇಳಂದ್ರೆ, ನಾವು ಭಾರತೀಯರಲ್ವಾ? ಹಾಗಾದರೆ ನಮ್ಮ ನೆಲದಲ್ಲಿ ನಮಗೆ ಕೆಲಸ ಸಿಗೋದು ಅಪರಾಧವಾ? ನಾವು ಕೆಲಸ ಮಾಡೋದು ಅಪರಾಧವಾ? ಇಲ್ಲ ನನ್ನ ಭಾಷೆ ಮಾತಾಡಿ ಅಂತ ಕೇಳೋದು ಅಪರಾಧವಾ? ಯಾವ ಆಧಾರದ ಮೇಲೆ? ಭಾಷೆಗಳ ಆಧಾರದ ಮೇಲೆ ಒಂದು ರಾಜ್ಯವನ್ನ ಕಟ್ಟಿರೋದು ಅನ್ನುವ ಸಾಮಾನ್ಯದ ಅರಿವಿರೋರ್ಗಾದ್ರೆ ಆ ಪ್ರಶ್ನೆ ಯಾಕೆ ಮುಂದಿಡ್ತೀರಿ? ಹಿಂದಿ ಮಾತಾಡ್ತೀವಿ, ಮಾತಾಡ್ರಿ, ಹೋಗ್ರಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಹೋಗಿ ಹಿಂದಿಯಾರ ಮಾತಾಡಿ ಏನಾರ ಮಾತಾಡ್ರಿ, ನಾವೇನು ಬೇಡ ಅಂತೀವ. ಆದ್ರೆ ನಮ್ಮ ರಾಜ್ಯದಲ್ಲಿ ಹಿಂದಿ ಮಾತಾಡ್ತೀವಿ, ಹಿಂದಿಲಿ ಅಧಿಕಾರ ಮಾಡ್ತೀವಿ, ಹಿಂದಿಯರಿಗೆ ಕೆಲಸ ಕೊಡ್ತೀವಿ ಅಂದ್ರೆ ಇನ್ನು ಮೇಲೆ ಕನ್ನಡಿಗರು ಸಹಿಸ್ಕೊಳ್ಳೋದಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, SP ವ್ಯವಸ್ಥಾಪಕರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಬ್ಯಾಂಕ್ಗಳ ವ್ಯವಸ್ಥಾಪಕರಿಗೆ ಹೇಳ್ತಾ ಇದ್ದೀನಿ, ಕನ್ನಡ ಗೊತ್ತಿಲ್ಲದಂತ ಯಾವುದೇ ಭಾಷೆಯ ಜನ ಇದ್ರೆ ಅವ್ರನ್ನ ವಾಪಸ್ ಕಳಿಸಿ ನನ್ನ ನೆಲದ ಮಕ್ಕಳಿಗೆ ಉದ್ಯೋಗ ಕೊಡಿ, ನಮ್ಮ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿ. ಕನ್ನಡದ ನೆಲದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡದೆ, ನಿಮ್ಮ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲಿ ವ್ಯವಹಾರ ಮಾಡದೆ ಇರೋದೇ ಆದ್ರೆ ನಿಮ್ಮ ಬ್ಯಾಂಕ್ಗಳನ್ನ ಒಂದು ಉಳಿಸೋಲ್ಲ, ಒಂದು ಇಲ್ಲಿ ಕೆಲಸ ಮಾಡಕ್ ಬಿಡಲ್ಲ. ಕರವೇ ನನ್ನ ಕಾರ್ಯಕರ್ತರಿಗೆ ನಾನು ಸಂದೇಶವನ್ನ ರವಾನೆ ಮಾಡ್ತೀನಿ, ಕಳಿಸ್ತಾ ಇದ್ದೀನಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಎಲ್ಲ ಬ್ಯಾಂಕ್ಗಳ ಮುಂದೆ ನಿಮ್ಮ ಪ್ರತಿಭಟನೆ ಪ್ರಾರಂಭ ಆಗಿದೆ. ಅಲ್ಲಿ ಕನ್ನಡಿಗರು ಅಷ್ಟೇ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಯಾವುದೇ ಬೇರೆ ಭಾಷಿಕರು ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಕನ್ನಡಿಗರು ನೀವು ಸಹಿಸ್ಕೋಬೇಡಿ. ಕನ್ನಡ ಗೊತ್ತಿಲ್ಲದವ್ರ ಜೊತೆಯಲ್ಲಿ ನೀವು ಬ್ಯಾಂಕ್ಗಳಲ್ಲಿ ಸಹಿಸ್ಕೊಂಡು ಅವರ ಭಾಷೆಯಲ್ಲೇ ಮಾತಾಡಿ ಬರಬೇಡಿ. ಎಲ್ಲ ಕನ್ನಡಿಗರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ, ಎಲ್ಲ ಕರವೇ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ. ಎಲ್ಲ ಕನ್ನಡ ಹೋರಾಟಗಾರರು ಇದು ಗಮನಿಸಿ, ಯಾವುದೇ ಇಂಥ ಬ್ಯಾಂಕ್ಗಳು ಕನ್ನಡ ಗೊತ್ತಿಲ್ಲದೆ, ಕನ್ನಡದ ಆಡಳಿತ ಭಾಷೆ ಆಗದೆ ಕೆಲಸ ಮಾಡ್ತವೆ ಅಂದ್ರೆ ಆ ಯಾವ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಗಳನ್ನು ಇಟ್ಕೋಬೇಡಿ. ಅವರಿಗೆ ಎಲ್ಲರೂ ಸಹ ಆ SBI ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕ್ ಇರ್ಬೋದು, ಕನ್ನಡದಲ್ಲಿ ವ್ಯವಹಾರ ಮಾಡಲ್ಲ, ಕನ್ನಡದವರಿಗೆ ಕೆಲಸ ಕೊಡಲ್ಲ ಅಂದ್ರೆ ಆ ಬ್ಯಾಂಕ್ಗಳನ್ನ ಧಿಕ್ಕರಿಸಿ ನಿಂತ್ಕೊಳ್ಳಿ.